ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಗಣದ ಕನಸು ಹೊತ್ತ ಶಾಸಕ ಅಶೋಕ್ ಕುಮಾರ್ ರೈ ಅವರ ಕನಸು ಇದೀಗ ನನಸಾಗಿದೆ. ಪುತ್ತೂರಿನ ಮುಂಡೂರು ಮತ್ತು ನೈತಾಡಿಯ ಗಡಿ ಭಾಗದಲ್ಲಿ ಕೆಮ್ಮಿಂಜೆ ಗ್ರಾಮದ ಆರ್ಟಿಸಿಯನ್ನೊಳಗೊಂಡು 15 ಎಕರೆ ಜಾಗವನ್ನು ಒಳಾಂಗಣ ಮತ್ತು ಹೊರಾಂಗಣ ಕ್ರೀಡಾಂಗಣಕ್ಕೆ ಗುರುತಿಸಲಾಗಿದ್ದು, ಪುತ್ತೂರಿನ 2ನೇ ಅತಿ ದೊಡ್ಡ ತಾಲೂಕು ಕ್ರೀಡಾಂಗಣದ ಜಾಗದ ದಾಖಲೆ ಪತ್ರವನ್ನು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ಜನವರಿ 18ರಂದು ಶಾಸಕರ ಕಚೇರಿ ಸಭಾಂಗಣದಲ್ಲಿ ಶಾಸಕರು ಹಸ್ತಾಂತರಿಸಿದ್ದಾರೆ. ಶಾಸಕ ಅಶೋಕ್ ಕುಮಾರ್ ರೈ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಪುತ್ತೂರಿನಲ್ಲಿ ಯಾವುದೇ ವ್ಯವಸ್ಥಿತವಾದ ಕ್ರೀಡಾಂಗಣವಿಲ್ಲ. ಆದರೆ ಕ್ರೀಡೆಯಲ್ಲಿ ಎಷ್ಟೋ ಜನ ಸಾಧನೆ ಮಾಡಿದವರು ಪುತ್ತೂರಿನಲ್ಲಿ ಇದ್ದಾರೆ. ಅವರ ಸಾಧನೆಗೆ ಪೂರಕವಾದ ವ್ಯವಸ್ಥೆಗಳನ್ನು ಜೋಡಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ. ಈಜು, ಕರಾಟೆ, ಅಥ್ಲೆಟಿಕ್ಸ್, ಕಬಡ್ಡಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದವರು ಪುತ್ತೂರಿನಲ್ಲಿದ್ದಾರೆ. ನಾನು ಶಾಸಕನಾಗಿದ್ದಾಗಿನಿಂದ ಪುತ್ತೂರಿನಲ್ಲಿ ಸುವ್ಯವಸ್ಥಿತ ಕ್ರೀಡಾಂಗಣದ ಕನಸು ಕಟ್ಟಿದೆ. ಅದು ಇವತ್ತು ಸಾರ್ಥಕವಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಾವೇ ಎಷ್ಟೋ ಮಕ್ಕಳನ್ನು ನಾವು ಬ್ಯಾಂಗ್ಳೂರಿನಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಅವರಿಗೆ ಬೇಸಿಕ್ ಸ್ಪೋರ್ಟ್ಸ್ ಬಗ್ಗೆ ಅವರಿಗೆ ಅರಿವು ಮೂಡಿಸುವಂಥದ್ದು, ಅದರ ಜೊತೆಗೆ ಯೋಜನೆಗಳನ್ನು ಅವರಿಗೆ ಬೇಕಾಗುವಂಥ ಏನು ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನು ಕೊಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಅನ್ನೋ ವಿಚಾರ ನಮ್ಮ ಪುತ್ತೂರಿನಲ್ಲಿ ನಾವು ಕಂಡುಕೊಂಡಿದ್ದೀವಿ. ಯಾವತ್ತು ನಾನು ಶಾಸಕನಾಗಿದ್ದೇನೆ ಆವತ್ತಿನಿಂದ ಒಂದು ಕನಸನ್ನು ಕಟ್ಟಿದೆ. ಪುತ್ತೂರಿನಲ್ಲಿ ವ್ಯವಸ್ಥಿತವಾದ ಗ್ರೌಂಡ್ ನಿರ್ಮಾಣ ಆಗಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಅದರಲ್ಲಿ ಮಾಡಬೇಕು, ಅಲ್ಲಿ ಬಾಸ್ಕೆಟ್ಬಾಲ್ ಇರಲಿ, ಶಟ್ಲ್ ಬ್ಯಾಡ್ಮಿಂಟನ್ ಇರಲಿ, ಸ್ವಿಮ್ಮಿಂಗ್ ಪೂಲ್ ಇರಲಿ, ಸ್ಕೇಟಿಂಗ್ ಇರಲಿ, ಪೂರ್ತಿ ಯುವಕರಿಗೆ ಬೇಕಾಗುವಂಥ ಒಳ್ಳೆಯ ರೀತಿಯ ಜಿಮ್, ಇದನ್ನೆಲ್ಲ ಇಂಡೋರ್ ಗೇಮ್ಸನ್ನು ಮಾಡುವಂಥ ವ್ಯವಸ್ಥಿತ ಮಾಡಿ, ಆನಂತರ ಸಿಂಥೆಟಿಕ್ ಟ್ರ್ಯಾಕನ್ನು ಮಾಡಿ, ಆನಂತರ ಯಾರೆಲ್ಲ ಈ ಭಾಗದ ನಿವಾಸಿಗಳಿದ್ದಾರೆ ಅವರು ತನ್ನ ಮಕ್ಕಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಬೆಳಿಗ್ಗೆ ಇಲ್ಲದ್ರೆ ಸಾಯಂಕಾಲ ಅವರು ಅಲ್ಲಿ ಬೇರೆ ಬೇರೆ ಅವರಿಗೆ ಯಾವ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಬೇಕಾಗುವಂಥ ಕೋಚ್ಗಳನ್ನಲ್ಲಿ ಇಟ್ಟು ಆ ಮನೆಯ ಯಾರು ನಿವಾಸಿಗಳಿದ್ದಾರೆ ಅವರಿಗೂ ಕೂಡ ವಾಕಿಂಗ್ ಮಾಡಲಿಕ್ಕೆ ಸುಮಾರು 15 ಎಕರೆಯಲ್ಲಿ ಟ್ರ್ಯಾಕ್ ಮಾಡುವ ಮುಖಾಂತರ ಎಲ್ಲರ ಅವರ ಸ್ಪೋರ್ಟ್ಸಿನಲ್ಲಿರುವ ಅಭಿರುಚಿಗೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿ, ಮತ್ತು ಆ ಪೋಷಕರ ಕೂಡ ಆರೋಗ್ಯದ ಬಗ್ಗೆಗೆ ಕಾಳಜಿ ಇಟ್ಕೊಂಡು ಅಲ್ಲಿ ಒಳ್ಳೆಯ ರೀತಿಯ ಪಾರ್ಕು, ಆನಂತರ ಟ್ರ್ಯಾಕ್ ಏನು ವಾಕಿಂಗ್ ಟ್ರ್ಯಾಕನ್ನು ಮಾಡುವಂಥ ಕೆಲಸಕ್ಕೆ ಈಗ ನಮ್ಮ ಪುತ್ತೂರಿನ ಮುಂಡೂರಿನ ಹತ್ತಿರ 15 ಎಕರೆ ಜಾಗವನ್ನು ನಾವು ರಿಸರ್ವ್ ಮಾಡಿದ್ದೀವಿ. ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇಲಾಖೆ ಏನಿದೆ ಅವರಿಗೆ ಕೊಡುವಂಥ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ.